ಬಾರಿಯ ಬಹುನಿರೀಕ್ಷಿತ ಜನನಿರೀಕ್ಷಿತ ಬಜೆಟ್ 16ನೇ ದಾಖಲೆಯ ಬಜೆಟ್ ಅನ್ನ ರಾಜ್ಯ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸಿದ್ದಾಯಿತು. ಸಿದ್ದು ಬಜೆಟ್ನಲ್ಲಿ ಬೆಂಗಳೂರಿಗೆ ಬಂಪರ್ ಗಿಫ್ಟ್ ಕೂಡ ಸಿಕ್ಕಿದೆ. ಈ ಬಾರಿಯ ಆಯವ್ಯಯದಲ್ಲಿ ರಾಜಧಾನಿ ಬೆಂಗಳೂರಿಗೆ ಏನೇನು ಸಿಕ್ಕಿದೆ ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀವಿ. ಪ್ರಮುಖವಾಗಿ ಬ್ರ್ಯಾಂಡ್ ಬೆಂಗಳೂರು ಆಗಬೇಕು ಅನ್ನೋದು ಕೈನಾಯಕರ ಒಂದಷ್ಟು ಕನಸಿನಲ್ಲಿ ಒಂದು, ಅದನ್ನ ಕೂಡ ಕನ್ಸಿಡರೇಷನ್ಗೆ ತೆಗೆದುಕೊಂಡು ಇವತ್ತಿನ ಬಜೆಟ್ನಲ್ಲಿ ಬೆಂಗಳೂರಿಗರಿಗೆ ಬಂಪರ್ ಗಿಫ್ಟ್ ಅನ್ನ ಕೊಡಲಾಗಿದೆ. ಹಾಗಾದ್ರೆ ಈ ಬಾರಿಯ ಆಯವ್ಯಯದಲ್ಲಿ ರಾಜಧಾನಿ ಬೆಂಗಳೂರಿಗೆ ಏನೇನು ಸಿಕ್ತು ಹೇಳ್ತಾ ಹೋಗ್ತೀವಿ ನೋಡಿ. ಸಿದ್ದು ಬಜೆಟ್ನಲ್ಲಿ ಬೆಂಗಳೂರಿಗೆ ಬಂಪರ್ ಗಿಫ್ಟ್ಗಳ ಸುರಿಮಳೆಗೆ ಸಿಕ್ಕಿದೆ. ಈ ಬಾರಿಯ ಆಯವ್ಯಯದಲ್ಲಿ ರಾಜಧಾನಿ ಬೆಂಗಳೂರಿಗೆ ಏನೇನು ಸಿಕ್ತು? ಹಾಗಾದ್ರೆ ರಾಜಧಾನಿಗೆ ಸಿಎಂ ಈ ಬಜೆಟ್ನಲ್ಲಿ ಎಷ್ಟು ಕೋಟಿ ಕೊಟ್ಟರು ಅನುದಾನವನ್ನ, ಯಾವ್ಯಾವ ಯೋಜನೆಗಳ ಘೋಷಣೆ ಆಯಿತು, ಎಷ್ಟು ಕೋಟಿ ಹಣವನ್ನ ಆ ಯೋಜನೆಗಳಿಗೆ ಮೀಸಲನ್ನ ಇಡಲಾಗಿದೆ, ಸಿಲಿಕಾನ್ ಸಿಟಿಯನ್ನ ಮತ್ತಷ್ಟು ಅಭಿವೃದ್ಧಿ ಮಾಡುತ್ತಾ ಹಾಗಾದ್ರೆ ಈ ಬಾರಿಯ ಬಜೆಟ್. ಸಿದ್ದು ಬಜೆಟ್ನಲ್ಲಿ ಬೆಂಗಳೂರಿಗರಿಗೆ ಬಂಪರ್ ಗಿಫ್ಟ್ ಅಂತಾನೆ ಹೇಳಬಹುದು. ಮಿಕ್ಕ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿ ನೋಡೋದಾದ್ರೆ ಬೆಂಗಳೂರಿಗೆ ನಿಜಕ್ಕೂ ಕೂಡ ಬಂಪರ್ ಗಿಫ್ಟ್. ಕಾರಣ ಕೂಡ ಇದೆ. ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಬೊಕ್ಕಸವನ್ನ ತುಂಬಿಸುವಂತಹ ಕೆಲಸದಲ್ಲಿ ಬೆಂಗಳೂರು ಅತಿ ಹೆಚ್ಚಿನ ದೇಣಿಗೆಯನ್ನ ಸಂಗ್ರಹಣೆ ಮಾಡಿದೆ. ಹಾಗಾಗಿ ಮೂಲಸೌಕರ್ಯ, ಅನುದಾನ ಎಲ್ಲವನ್ನ ಕೂಡ ಕನ್ಸಿಡರ್ ಮಾಡಿಕೊಂಡು ಈ ಬಾರಿಯ ಸಿದ್ದು ಬಜೆಟ್ನಲ್ಲಿ ಬೆಂಗಳೂರಿಗೆ ಬಂಪರ್ ಗಿಫ್ಟ್ ಅನ್ನ ಕೊಟ್ಟಿರೋದು. ಒಂದು ಕಡೆ ಇನ್ನೊಂದು ಟೀಕೆ ಟಿಪ್ಪಣಿ ಏನ್ ಬರ್ತಾ ಇದೆ ಅಂತ ಹೇಳಿದ್ರೆ ಡಿಕೆಶಿ ಅವರ ಓಲೈಕೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಈ ಬಾರಿಯ ಬಜೆಟ್ನಲ್ಲಿ ಏನು ಬೆಂಗಳೂರಿಗೆ ಮಾತ್ರ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬ್ರ್ಯಾಂಡ್ ಬೆಂಗಳೂರಿನ ಕಲ್ಪನೆಯನ್ನ ಕೂಡ ಇಟ್ಕೊಂಡು ಈ ಬಾರಿ ಬೆಂಗಳೂರಿಗೆ ಬಂಪರ್ ಗಿಫ್ಟ್ ಅನ್ನು ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು 16ನೇ ದಾಖಲೆಯ ಬಜೆಟ್ನಲ್ಲಿ ಮಂಡನೆಯನ್ನ ಮಾಡಿರೋದು. ಜೊತೆಗೆ ಬೊಕ್ಕಸಕ್ಕೆ ಕೂಡ ಅಂದ್ರೆ ರಾಜ್ಯದ ಬೊಕ್ಕಸ ಬರಿದಾಗ್ತಾ ಇದೆ ಅಂತ ಏನು ಹೇಳಲಾಗ್ತಾ ಇದೆ, ಅದಕ್ಕೂ ಕೂಡ ಬೆಂಗಳೂರಿನ ಪಾತ್ರ ಅತಿ ಮುಖ್ಯವಾದುದು. ಇನ್ನು ಈ ಬಾರಿಯ ಬಜೆಟ್ನಲ್ಲಿ ಬೆಂಗಳೂರಿಗೆ ಸಾಕಷ್ಟು ಕೊಡುಗೆಯನ್ನು ಕೂಡ ನೀಡಲಾಗಿದೆ. 4,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರಿನ ಸುರಂಗ ಮಾರ್ಗವನ್ನು ಯೋಜಿಸಲಾಗಿದೆ. 40.50 ಕಿಲೋಮೀಟರ್ ಉದ್ದದ ಡಬಲ್ ಡೆಕ್ಕರ್ ಮೇಲು ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ. ಬ್ರ್ಯಾಂಡ್ ಬೆಂಗಳೂರು ಯೋಜನೆಯಡಿ 12 ಯೋಜನೆಗಳಿಗೆ ಅಸ್ತು ಎನ್ನಲಾಗಿದೆ. ಇದಕ್ಕಾಗಿ 1,800 ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿದೆ. ಇನ್ನು 413 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮಗ್ರ ಆರೋಗ್ಯ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಮುಂದುವರೆದು ವ್ಯವಸ್ಥಿತ ಒಳಚರಂಡಿಯ ಜಾಲ ಎಸ್ಟಿಪಿ ನಿರ್ಮಾಣಕ್ಕೆ 3,000 ಕೋಟಿ ರೂಪಾಯಿಯನ್ನ ಅನುದಾನ ಬಿಡುಗಡೆ ಮಾಡಲಾಗಿದೆ. ಇನ್ನು ಕಾವೇರಿ 5ನೇ ಹಂತದ ಯೋಜನೆಗೆ ಲೋಕಾರ್ಪಣೆ ಮಾಡೋದಕ್ಕೆ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ಈ ಯೋಜನೆಯಿಂದ 50 ಲಕ್ಷ ಜನರಿಗೆ ಕುಡಿಯುವ ನೀರಿನ ಪೂರೈಕೆಯಾಗತ್ತೆ. ಕಾವೇರಿ 6ನೇ ಹಂತದ ಯೋಜನೆಗೆ ವಿಸ್ತೃತವಾಗಿ ಯೋಜನಾ ವರದಿಯನ್ನು ಕೂಡ ತಯಾರಿಸಲಾಗಿದೆ. ಬೆಂಗಳೂರಿನಲ್ಲಿ 73 ಕಿಲೋಮೀಟರ್ ಉದ್ದದ ಬಿಸಿನೆಸ್ ಕಾರಿಡಾರ್ ರಸ್ತೆಯನ್ನು ಕೂಡ ನಿರ್ಮಿಸಲಾಗುತ್ತೆ. ಈ ಯೋಜನೆಯ ಜಾರಿಗಾಗಿ 27,000 ಕೋಟಿ ರೂಪಾಯಿಯನ್ನ ಮೀಸಲು ಕೂಡ ಇಡಲಾಗಿದೆ. ಮುಂದಿನ 2 ವರ್ಷದಲ್ಲಿ 98.60 ಕಿಲೋಮೀಟರ್ ಹೆಚ್ಚುವರಿ ಮೆಟ್ರೋ ಅಭಿವೃದ್ಧಿಯನ್ನ ಕೂಡ ಮಾಡಲಾಗುತ್ತೆ. ಅಂದ್ರೆ ಈ ಬಾರಿ ಈ ಬೆಂಗಳೂರಿಗೆ ಕೊಟ್ಟಂತಹ ಬಂಪರ್ ಗಿಫ್ಟ್ಗಳ ಲಿಸ್ಟ್ ಇದು. 4,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರಿನ ಸುರಂಗ ಮಾರ್ಗವನ್ನ ಕಲ್ಪಿಸಲಾಗುತ್ತೆ. ಇನ್ನು 4,000 ಕೋಟಿ ರೂಪಾಯಿಯಲ್ಲಿ ಸರ್ಕಾರದ ಬಿಬಿಎಂಪಿಗೆ 19,000 ಕೋಟಿ ರೂಪಾಯಿನ ಮೀಸಲಿಡಲಾಗಿದೆ. 3,000ರಿಂದ 7,000 ಕೋಟಿ ರೂಪಾಯಿಗೆ ಈ ಬಾರಿಯ ಬಜೆಟ್ನಲ್ಲಿ ಹೆಚ್ಚಳ ಮಾಡಿರೋದು ರಾಜ್ಯದ ಆರ್ಥಿಕತೆಗೆ ಬಹುಮುಖ್ಯ ಕೊಡುಗೆ ನೀಡುವ ಬೆಂಗಳೂರು ನಗರದ ಮೂಲ ಸೌಲಭ್ಯಗಳೇನಿದೆ ಅದರ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಆದ್ಯತೆ ನೀಡುತ್ತೆ ಅಂತ ಅವರು ಅನೌನ್ಸ್ ಮಾಡ್ತಾರೆ. ಪ್ರತಿ ವರ್ಷ ನೀಡ್ತಾ ಇರುವಂತಹ 3,000 ಕೋಟಿ ರೂಪಾಯಿ ಅನುದಾನವನ್ನ ಈ ವರ್ಷ ಜಾಸ್ತಿ ಮಾಡಿರೋದು 7,000 ಕೋಟಿಗೆ. ಇನ್ನು ಈ ಅನುದಾನವನ್ನ ಬಳಸಿಕೊಂಡು ಬೃಹತ್ ಅಭಿವೃದ್ಧಿ ಕಾಮಗಾರಿಗಳನ್ನ ಕೂಡ ಆದ್ಯತೆಯ ಮೇಲೆ ಯಾವ್ದು ಇಂಪಾರ್ಟೆಂಟ್, ಮೊದಲು ಯಾವುದನ್ನು ಅಭಿವೃದ್ಧಿ ಪಡಿಸಬೇಕು ಎಲ್ಲವನ್ನ ಕೂಡ ನೋಡಿಕೊಂಡು ಅನುಷ್ಠಾನಗೊಳಿಸೋದಕ್ಕೆ ವಿಶೇಷ ಉದ್ದೇಶಿತ ಸಂಸ್ಥೆ ಅಂದ್ರೆ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅನ್ನ ಕೂಡ ಸ್ಥಾಪನೆ ಮಾಡ್ತಾರೆ. ಇನ್ನು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ನೇರ ಡೆಸ್ಕ್ ನಿಂದ. ಮಹೇಶ್, ಈ ಬಾರಿಯ ಬಜೆಟ್ ನಲ್ಲಿ ಬೆಂಗಳೂರಿಗೆ ಬಂಪರ್ ಗಿಫ್ಟ್ ಸಿಕ್ಕಿದೆ ಅಂತ ಹೇಳ್ಬಹುದು. ಬ್ರ್ಯಾಂಡ್ ಬೆಂಗಳೂರು ಆಗತ್ತಾ ಮಹೇಶ್ ಈ ಬಾರಿಯ ಬಜೆಟ್ ನಿಂದ? ಈಗಾಗಲೇ ನೋಡ್ಬೋದು, ಎಲ್ಲೋ ಒಂದ್ ಕಡೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಹಠ ನಿಜವಾಗ್ಲೂ ಕೂಡ ಗೆದ್ದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹಿಂದೆನೂ ಕೂಡ ಡಿಸಿಎಂ ಅವರು ನಾನು ಬೆಂಗಳೂರಿಗೆ ಅಭಿವೃದ್ಧಿ ಮಾಡೋದಕ್ಕೆ ಅನೇಕ ಯೋಜನೆಗಳು ಹಾಕೊಂಡಿದ್ದೀನಿ, ಇದಕ್ಕೆಲ್ಲಕ್ಕೂ ಕೂಡ ಬಜೆಟ್ ನಲ್ಲಿ ದುಡ್ಡು ಮೀಸಲಿಡ್ತೀನಿ ಅಂತ ಕೂಡ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಅದೇ ರೀತಿನೂ ಕೂಡ ಇವತ್ತು ಆಗಿರುವಂತದ್ದು. ಯಾಕಂದ್ರೆ ಇಲ್ಲೆಲ್ಲೋ ಒಂದ್ ಕಡೆ
ಸಿಎಂ ಅವರು ಡಿಸಿಎಂ ಕೇಳಿದ ಎಲ್ಲಾ ಯೋಜನೆಗಳಿಗೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟು ಇವತ್ತು ಯೋಜನೆಗೆ ಹಣಕಾಸು ಒದಗಿಸಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ವಿಪಕ್ಷಗಳು ಹಾಗೂ ಸಾರ್ವಜನಿಕರು ಹೇಳ್ತಾ ಇರೋದು ಒಂದೇ ಮಾತು, ಇದು ಬೆಂಗಳೂರಿನ ಬಿಬಿಎಂಪಿ ಚುನಾವಣೆ ಇಟ್ಕೊಂಡು ಬೆಂಗಳೂರಿಗೆ ಈ ರೀತಿ ಮಹಾಪುರ ಕೊಡುಗೆಗಳು ಕೊಟ್ಟಿದ್ದಾರೆ ಅಂತ ಕೂಡ ಈಗಾಗಲೇ ವಿಪಕ್ಷಗಳು ಹೇಳ್ತಾ ಇರುವಂತದ್ದು. ಯಾಕಂದ್ರೆ ನವೆಂಬರ್ ಅಥವಾ ಡಿಸೆಂಬರ್ ನಾವು ಬಿಬಿಎಂಪಿ ಚುನಾವಣೆ ಮಾಡ್ತೀವಿ ಅಂತ ಕೂಡ ಈಗಾಗಲೇ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ ಹಾಕಿರೋದು ಒಂದ್ ಕಡೆ. ಮತ್ತೊಂದು ಕಡೆ ಈ ಚುನಾವಣೆ ದೃಷ್ಟಿಯಿಂದನೇ ಈ ರೀತಿ ಬೆಂಗಳೂರಿಗೆ ಅನೇಕ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಅಂತ ಕೂಡ ಈಗಾಗಲೇ ವಿಪಕ್ಷಗಳು ಹೇಳಿಕೆ ಕೊಡ್ತಾ ಇರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿಗೆ ನಿಜವಾಗ್ಲೂ ಕೂಡ ಇದುವರೆಗೂ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ 7,000 ಕೋಟಿ ಬಿಬಿಎಂಪಿಗೆ ಅನುದಾನ ಕೊಟ್ಟಿರುವುದು. ಯಾಕಂದ್ರೆ ಕಳೆದ 16 ವರ್ಷದಿಂದ ಕೂಡ ಬರೀ 2,000, 2,500, 3,000 ಅನುದಾನ ಕೊಡ್ತಾ ಇದ್ದು. ಈ ಬಾರಿ 7,000 ಅನುದಾನ ಕೊಟ್ಟಿರೋದು ಇಲ್ಲಿ ಪ್ರಮುಖವಾಗಿ ಎದ್ದು ಕಾಣಿಸ್ತಾ ಇರುವಂತದ್ದು. ಇನ್ನು ಉಳಿದಂತೆ ಬಿಡಿಎ ಏನು ಪೆರಿಫಲ್ ರಿಂಗ್ ರಸ್ತೆ ಮಾಡ್ತಾ ಇದ್ದು, ಆ ಪೆರಿಫಲ್ ರಿಂಗ್ ರಸ್ತೆನ ಈಗ ಹೆಸರು ಚೇಂಜ್ ಮಾಡಿ ಏನು ಬಿಸ್ನೆಸ್ ಕಾರಿಡಾರ್ ಅಂತ ಮಾಡ್ಬಿಟ್ಟು ಸುಮಾರು 27,000 ಕೋಟಿ ವೆಚ್ಚದಲ್ಲಿ ಅದು ಪೆರಿಫಲ್ ರಿಂಗ್ ರಸ್ತೆ ಕೂಡ ಮಾಡ್ತಾ ಇರುವಂತದ್ದು ಒಂದ್ ಕಡೆ. ಮತ್ತೊಂದು ಕಡೆ ಬೆಂಗಳೂರಿನ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮಕ್ಕೂ ಕೂಡ ಒಂದು ರೀತಿಯಲ್ಲಿ ಏನೊಂದು ಟನಲ್ ರಸ್ತೆ ಅಂದ್ರೆ ಏನು ಸುರಂಗ ಮಾರ್ಗ ರಸ್ತೆನೂ ಕೂಡ ಮಾಡ್ತಾ ಇರೋದು. ಇದಕ್ಕೂ ಕೂಡ ಸುಮಾರು 40,000 ಕೋಟಿ ಖರ್ಚಾಗಿದೆ. ಇದು ಕೂಡ ಸಾಲ ತಗೊಳ್ಳೋಕೆ ಬಿಬಿಎಂಪಿ ಈಗಾಗಲೇ ರೆಡಿ ಆಗಿದೆ. ಅದಕ್ಕೆ ಸಾಲಕ್ಕೆ ಏನೊಂದು ರಾಜ್ಯ ಸರ್ಕಾರ ಗ್ಯಾರಂಟಿ ಕೊಡ್ತಾ ಇರುವಂತದ್ದು. ಇನ್ನು ಉಳಿದಂತೆ ಏನು ಮೆಟ್ರೋದಲ್ಲೂ ಕೂಡ ಈಗ ದೇವನಹಳ್ಳಿ ವಿಸ್ತರಣೆ ಮಾಡ್ಬೇಕಂತ ಕೂಡ ಮುಂದಾಗಿರುವಂತದ್ದು. ಇನ್ನು ಬೆಂಗಳೂರಲ್ಲೂ ಕೂಡ ಸುಮಾರು 300 ಕಿಲೋಮೀಟರ್ ಮೆಟ್ರೋ ಯೋಜನೆಯನ್ನ ಕೈಗೊಂಡಿರುವಂತದ್ದು. ಇನ್ನು ಉಳಿದಂತೆ ಏನು ಟ್ರಾಫಿಕ್ ಸಮಸ್ಯೆ ಸಮಸ್ಯೆಸಲು ಒಂದು ರೀತಿಯಲ್ಲಿ ಅನೇಕ ಫ್ಲೇವರ್ಗಳು ಅಂದ್ರೆ ಸುಮಾರು 300 ಕಿಲೋಮೀಟರ್ ಫ್ಲೇವರ್ ಬೆಂಗಳೂರಲ್ಲಿ ಮಾಡಬೇಕಂತ ಕೂಡ ಈಗಾಗಲೇ ಸರ್ಕಾರ ಕೈಗೊಂಡು ಬೆಂಗಳೂರಿನ ಒಂದು ಅಭಿವೃದ್ಧಿಗೆ ಮುಂದಾಗಿರುವಂತದ್ದು. ಅಂದ್ರೆ ಅನೇಕ ಯೋಜನೆಗಳು ಅಂದ್ರೆ ಸುಮಾರು ಬರೀ ಬೆಂಗಳೂರಿಗೆ ಸುಮಾರು 50,000 ಹೆಚ್ಚು ಕೋಟಿ ಅನುದಾನಗಳು ಕೊಟ್ಟಿರುವಂತದ್ದು ಈಗ ಕಂಡುಬರ್ತಿರುವಂತದ್ದು. ಓಕೆ, ಈಗ ಟೀಕೆ ಟಿಪ್ಪಣಿಗಳು ಕಾಮನ್. ಎಸ್ ಮಹೇಶ್ ಹೇಳ್ತಾ ಇದ್ರು ನಮ್ಮ ಪ್ರತಿನಿಧಿ ಕೂಡ ಅಂತ ಹೇಳಿದ್ರೆ, ಈಗ ಬ್ರ್ಯಾಂಡ್ ಬೆಂಗಳೂರಿನ ಕನಸನ್ನ ಹೊತ್ತಿರುವಂತಹ ಕೈ ಸರ್ಕಾರ ಎಲ್ಲೋ ಒಂದ್ ಕಡೆ ಈಗ ಬಿಬಿಎಂಪಿ ಎಲೆಕ್ಷನ್ ಬರ್ತಾ ಇದೆ, ಹಾಗಾಗಿ ಬೆಂಗಳೂರಿನ ಜನರ ಮನಸ್ಸನ್ನ ಓಲೈಕೆ ಮಾಡೋದಕ್ಕೆ ಅಥವಾ ವೋಟರ್ ಬ್ಯಾಂಕ್ ಆಗಿ ಕನ್ಸಿಡರ್ ಮಾಡುವಂತ ಸಲುವಾಗಿ ಅಥವಾ ವೋಟ್ಗಳೆಲ್ಲ ನಮಗೆ ಬಿದ್ದು ಬಿಡ್ಲಿ, ಹಾಗಾಗಿ ಈ ಬಾರಿಯ ಬಂಪರ್ ಗಿಫ್ಟ್ನಲ್ಲಿ ಬೆಂಗಳೂರನ್ನ ಹೈಯೆಸ್ಟ್ ರೀತಿಯಲ್ಲಿ ಅಥವಾ ಉನ್ನತ ಹಂತದಲ್ಲಿ ಕನ್ಸಿಡರ್ ಮಾಡಿರಬಹುದಾ ಅನ್ನುವಂಥ ಟೀಕೆ ಟಿಪ್ಪಣಿಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ನೋಡೋದಾದ್ರೆ ಬ್ರ್ಯಾಂಡ್ ಬೆಂಗಳೂರಿನ ಪರಿಕಲ್ಪನೆಯನ್ನ ಹೊಂದಿರುವಂತಹ ಕೈ ಸರ್ಕಾರ ಮುಂದೆ ಆದ್ರೂ ಈಗ ಏನು ಅನೌನ್ಸ್ ಮಾಡಿದ್ದಾರೆ ಎಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರುತ್ತಾ ಅನ್ನೋದೇ ಪ್ರಶ್ನೆ. ಪ್ರಮುಖವಾಗಿ ಇಲ್ಲಿವರೆಗೂ ಡಬಲ್ ಡೆಕ್ಕರ್ ಆಗಿರಬಹುದು ಅಥವಾ ಬ್ರ್ಯಾಂಡ್ ಬೆಂಗಳೂರು ಜೊತೆಗೆ ಒಳಚರಂಡಿ ಜಾಲ, ಹಾಗೆ STP ನಿರ್ಮಾಣ, ಇನ್ನು ಕಾವೇರಿ 5ನೇ ಹಂತದ ಯೋಜನೆ ಎಲ್ಲವನ್ನ ಕೂಡ ಕೈಗೆತ್ಕೊಂಡಿದೆ. ಅನುದಾನವನ್ನ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡಬೇಕಾಗಿದೆ. ಇನ್ನು ಸಿದ್ದು ಬಜೆಟ್ನಲ್ಲಿ ಬೆಂಗಳೂರಿಗರು ಕೂಡ ಅನ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಕಳೆದ ಬಾರಿಗಿಂತ ಈ ಬಾರಿ ಒಂಥರ ಕಳೆದ ಬಾರಿ 3,000 ಕೋಟಿ ಆದರೆ ಈ ಬಾರಿ ಅದರ ಡಬಲ್ 7,000 ಕೋಟಿ ರೂಪಾಯಿ ಬಿಡುಗಡೆ ಆಗಿರೋದು. ಎಷ್ಟು ಮಟ್ಟಿಗೆ ಕಾರ್ಯನಿಯೋಜನೆ ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಿಕ್ಕ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿ ನೋಡೋದಾದ್ರೆ ಬೆಂಗಳೂರಿಗೆ ಮಾತ್ರ ಬಂಪರ್ ಗಿಫ್ಟ್ ಅನ್ನ ಯಾಕೆ ಕೊಟ್ಟರು? ಯಾಕಂದ್ರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅಭಿವೃದ್ಧಿ ಆಗಬೇಕು, ಜೊತೆಗೆ ಬೆಲೆ ಇಳಿಕೆ ಮಾಡಿ ಅಂತ ಕೂಡ ಹೇಳ್ತಾ ಇದ್ರು. ಅದಕ್ಕೆ ವಿನಿಯೋಗ ಮಾಡಬಹುದಿತ್ತೇನೋ, ಅಥವಾ ಅಭಿವೃದ್ಧಿ ಕೂಡ ರಾಜ್ಯದಲ್ಲಿ ಎಲ್ಲೋ ಒಂದ್ ಕಡೆ ಮರೀಚಿಕೆಯಾಗಿದೆ, ಅದೆಲ್ಲವನ್ನ ಕೂಡ ಗಣನೆಗೆ ಅಥವಾ ಪರಿಗಣಿಸದೆ ಕೇವಲ ಬೆಂಗಳೂರಿಗೆ ಮಾತ್ರ ಯಾಕೆ ಇಷ್ಟೊಂದು ಅನುದಾನವನ್ನ ಹಂಚಿಕೆ ಮಾಡಿರೋದು? ಅಲ್ಲದೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅಭಿವೃದ್ಧಿ ಶೂನ್ಯ ಸಾಧನೆಯನ್ನ ತೋರಿಸ್ತಾ ಇದೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಅನುದಾನವೂ ಕೂಡ ಆಗಿಲ್ಲ. ಶಾಸಕರು ಅವರ ಆಕ್ರೋಶವನ್ನ ಕೂಡ ಹೊರಹಾಕಿದ್ರು. ಅದೆಲ್ಲವನ್ನ ಬಿಟ್ಟು ಈಗ ಬರೀ ಬೆಂಗಳೂರಿಗೆ ಮಾತ್ರ ಬಂಪರ್ ಗಿಫ್ಟ್ಗಳನ್ನ ಕೊಡುವಂತ ಅನಿವಾರ್ಯತೆ ಇದೆಯಾ ಅನ್ನೋದನ್ನ ನೋಡೋದಾದ್ರೆ ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ಎಲೆಕ್ಷನ್ ಇರೋದ್ರಿಂದ ಅದನ್ನ ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ಹಾಗೆ ಎಲ್ಲೋ ಒಂದ್ ಕಡೆ ಟೀಕೆ ಟಿಪ್ಪಣಿಗಳ ಬರ್ತಾ ಇರೋದೇನು ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರ ಓಲೈಕೆಗೆ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಬ್ರ್ಯಾಂಡ್ ಬೆಂಗಳೂರಿನ ಕನಸನ್ನ ನನಸು ಮಾಡೋದಕ್ಕಾಗಿ 7,000 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿರೋದು. ಯಾಕಂದ್ರೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಇದು 1 to ಡಬಲ್ ಬಿಡುಗಡೆ. ಹಾಗಾಗಿ ಯಾವ ಕಾರಣಕ್ಕೆ ಅನ್ನೋದು ಇನ್ನೂ ಕೂಡ ಮರೀಚಿಕೆ ಅಥವಾ ಪ್ರಶ್ನೆ. ಈ ಬಾರಿಯ ಬಜೆಟ್ನಲ್ಲಿ ಹಾಗಾದ್ರೆ 4,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರಿನ ಸುರಂಗ ಮಾರ್ಗ ಆಗಿರಬಹುದು, ಸರ್ಕಾರದಿಂದ ಮೊದಲ ಬಾರಿಗೆ ಬಿಬಿಎಂಪಿಗೆ 19,000 ಕೋಟಿ ರೂಪಾಯಿ ಅನುದಾನ ನೀಡಿರೋದು. ಇನ್ನು ಡಬಲ್ ಡೆಕ್ಕರ್ ಮೇಲು ಸೇತುವೆ ನಿರ್ಮಾಣ, ವಾಹನ ದಟ್ಟಣೆ ಹಾಗೆ ಸುಗಮ ಸಂಚಾರವನ್ನ ಗಣನೆಗೆ ತೆಗೆದುಕೊಂಡು ಇದರ ನಿರ್ಮಾಣವನ್ನ ಕೂಡ ಮಾಡೋದಕ್ಕೆ ಬ್ರ್ಯಾಂಡ್ ಬೆಂಗಳೂರಿನ ಯೋಜನೆಯಡಿ ಬರೋಬ್ಬರಿ 12 ಯೋಜನೆಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ರಾಜ್ಯ ಸರ್ಕಾರ. ಇದಕ್ಕೋಸ್ಕರ ಅಂದ್ರೆ ಈ 12 ಯೋಜನೆಗಳೇನಿದೆ ಇದಕ್ಕೆ 1,800 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದೆ ಈ ಬಾರಿಯ ಬಜೆಟ್. ಇನ್ನು 413 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮಗ್ರ ಆರೋಗ್ಯ ಯೋಜನೆ, ಹಾಸ್ಪಿಟಾಲಿಟಿಗೆ ಸಂಬಂಧಪಟ್ಟಂತ ಕೆಲವೊಂದು ಸ್ಕೀಮ್ಗಳಿಗೆ 413 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವರು ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅಂತ ಇವತ್ತಿನ ಬಜೆಟ್ನಲ್ಲಿ ಹೇಳಿರೋದು. ಇನ್ನು ವ್ಯವಸ್ಥಿತ ಒಳಚರಂಡಿಯ ಜಾಲ, STP ನಿರ್ಮಾಣದಕ್ಕೆ
3,000 ಕೋಟಿ ರೂಪಾಯಿ ಅನುದಾನ. ಇನ್ನು ಕಾವೇರಿ 5ನೇ ಹಂತದ ಯೋಜನೆ ಮೊದಲಿಂದಲೂ ಕೂಡ ರಾಜ್ಯದಲ್ಲಿ ತಾಂಡವಾಡ್ತಾ ಇರುವಂತಹ, ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಒಂದು ಕಷ್ಟಕ್ಕೆ ಸಿಲ್ಕೊಂಡಿರುವಂತಹ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಅದು ಕುಡಿಯುವ ನೀರಿನ ಪ್ರಾಬ್ಲಮ್. ಹಾಗಾಗಿ ಈ ಯೋಜನೆ ಏನಾದರೂ ಜಾರಿ ಬಂದರೆ 50 ಲಕ್ಷ ಜನರಿಗೆ ಕುಡಿಯುವಂಥ ಕಾವೇರಿ ನೀರಿನ ಪೂರೈಕೆ ಆಗತ್ತೆ. ಹಾಗಾಗಿ ಕಾವೇರಿ 6ನೇ ಹಂತ ಯೋಜನೆಗೆ ವಿಸ್ತೃತವಾದ, ಅಂದರೆ 5ನೇ ಹಂತ ಕಂಪ್ಲೀಟ್ ಆಗಿ ಎಲ್ಲರಿಗೂ ಕೂಡ ಅನುದಾನ ಕೈಗೆಟಕಿದ ನಂತರದಲ್ಲಿ 6ನೇ ಹಂತದ ಯೋಜನೆಗೆ ವಿಸ್ತೃತ ಯೋಜನೆ ವರದಿಯನ್ನು ತಯಾರಿಕೆ ಮಾಡಿಕೊಳ್ಬೇಕು ಅಂತ ಕೂಡ ಈ ಬಾರಿಯ ಬಜೆಟ್ನಲ್ಲಿ ತಿಳಿಸಲಾಗಿದೆ. ಮುಂದುವರೆದು 73 ಕಿಲೋಮೀಟರ್ ಉದ್ದದ ಬಿಸ್ನೆಸ್ ಕಾರಿಡಾರ್ ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಬೇಕು. ಈ ಯೋಜನೆಗಾಗಿ 27,000 ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ. ಮುಂದಿನ 2 ವರ್ಷದಲ್ಲಿ 98.0 ಕಿಲೋಮೀಟರ್ ಹೆಚ್ಚುವರಿ ಮೆಟ್ರೋವನ್ನು ಅಭಿವೃದ್ಧಿ, ಈಗಾಗಲೇ ಮೆಟ್ರೋ ಕೂಡ ಏನು ನಿರ್ಮಾಣ ಹಂತದಲ್ಲಿರೋದು, ಅದು ಮುಂದುವರೆದು ಇನ್ನು 2 ವರ್ಷದಲ್ಲಿ 26 27ಕ್ಕೆ 98.60 ಕಿಲೋಮೀಟರ್ ಇನ್ನೂ ಕೂಡ ಉನ್ನತೀಕರಣಗೊಳಿಸಲಾಗುತ್ತೆ, ಹೆಚ್ಚುವರಿ ಅಭಿವೃದ್ಧಿ ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಇವರ ಕನಸು ನನಸಾಗುವಂಥ ಸಾಧ್ಯತೆಗಳಿದೆ, ಆದರೆ ಅನುಷ್ಠಾನ ಆಗತ್ತಾ ಅನ್ನೋದೇ ಪ್ರಶ್ನೆ.